ಕಿಚ್ಚ ಸುದೀಪ್ ಹಾಗೂ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಕಾಂಬಿನೇಷನ್ ಅಂದ್ರೆ ಈಗಾಗಲೇ ಪ್ರೇಕ್ಷಕರಿಗೆ ಒಂದು ನಿರೀಕ್ಷೆ ಹುಟ್ಟುಕೊಂಡಿದೆ. ಮ್ಯಾಕ್ಸ್ ಸಿನಿಮಾದ ಮೂಲಕ ಈ ಜೋಡಿ ಕೊಟ್ಟ ಮಾಸ್ ಎಕ್ಸ್ಪೀರಿಯನ್ಸ್ ಕಾರಣಕ್ಕೆ ಅದೇ ಕಾಂಬಿನೇಷನ್ ಅಲ್ಲಿ ಬಂದಿರುವ ಮಾರ್ಕ್ ಮೇಲೆ ಡಿಸೆಂಬರ್ 25ರಲ್ಲೇ ಭಾರೀ ಹೈಪ್ ಇತ್ತು. ಕ್ರಿಸ್ಮಸ್ ಹಬ್ಬದ ದಿನ ರಿಲೀಸ್ ಆದ ಈ ಸಿನಿಮಾ ನಿಜಕ್ಕೂ ಅಭಿಮಾನಿಗಳ ನಿರೀಕ್ಷೆಗೆ ತಕ್ಕಂತೆ ಮೂಡಿ ಬಂದಿದ್ಯಾ? ಥಿಯೇಟರ್ಗೆ ಹೋದ್ರೆ ಏನಂತ ಮನರಂಜನೆ ಸಿಗುತ್ತೆ ಅನ್ನೋದನ್ನ ಸರಳವಾಗಿ ನೋಡೋಣ. ಮಾರ್ಕ್ ಟ್ರೇಲರ್ ಬಂದಾಗಲೇ ಬಹುತೇಕ ಜನರಿಗೆ ಈ ಸಿನಿಮಾ ಯಾವ ಜಾನರ್ ಅನ್ನೋದು ಅರ್ಥ ಆಗಿತ್ತು. ಮ್ಯಾಕ್ಸ್ ನೋಡಿದವರಿಗೆ ಇದು ಅದೇ ತರಹ ಇರಬಹುದಾ ಅನ್ನೋ ಅನುಮಾನ ಕೂಡ ಇತ್ತು. ಸಿನಿಮಾ ನೋಡಿದ ಮೇಲೆ ಆ ಅನುಮಾನ ಬಹುತೇಕ ನಿಜವೇ ಆಗಿದೆ. ಸ್ಟೋರಿ ಹೊಸದಾಗಿದ್ರೂ ಪ್ಯಾಟರ್ನ್ ಮಾತ್ರ ಮ್ಯಾಕ್ಸ್ನ ಫೀಲನ್ನೇ ಕೊಡುತ್ತೆ. ಟೈಟ್ ಸ್ಕ್ರೀನ್ ಪ್ಲೇ, ಕಡಿಮೆ ಸಮಯದಲ್ಲಿ ನಡೆಯೋ ಕಥೆ, ಪೊಲೀಸ್ ಅಧಿಕಾರಿಗೆ ಎದುರಾಗುವ ದೊಡ್ಡ ಸವಾಲು, ರಾಜಕೀಯ ಅಂಡರ್ವರ್ಲ್ಡ್, ಡ್ರಗ್ಸ್ ಮಾಫಿಯಾ ಎಲ್ಲವೂ ಪರಿಚಿತ ಫಾರ್ಮುಲಾ. ಆದರೆ ಅದನ್ನೇ ಫಾಸ್ಟ್ ಆಗಿ ಲ್ಯಾಗ್ ಕೊಡದೆ ಹೇಳುವ ಪ್ರಯತ್ನ ಇಲ್ಲಿದೆ. ಈ ಕಥೆ ಸಸ್ಪೆಂಡ್ ಆಗಿರುವ ಎಸಿಪಿ ಅಜಯ್ ಮಾರ್ಕಂಡೇಯ ಮಾರ್ಕ್ ಸುತ್ತಲೇ ಸುತ್ತುತ್ತೆ. ಈತನ ಮುಖ ಯಾರಿಗೂ ಗೊತ್ತಿಲ್ಲ. ಆದರೆ ಹೆಸರು ಕೇಳಿದ್ರೆ ಸಾಕು, ಸಿಎಂ ಕ್ಯಾಂಡಿಡೇಟ್ನಿಂದ ಹಿಡಿದು ಲೋಕಲ್ ರೌಡಿ ತನಕ ನಡುತ್ತಾರೆ. ಅಂತಹ ಖಡಕ್ ಬ್ಯಾಕ್ಗ್ರೌಂಡ್ ಇರುವ ಮಾರ್ಕ್ಗೆ ಒಂದೇ ಬಾರಿ 3 ದೊಡ್ಡ ಸಮಸ್ಯೆಗಳು ಎದುರಾಗುತ್ತವೆ. ರಾಜಕೀಯ ಪಿತೂರಿ, ಡ್ರಗ್ಸ್ ದಂಧೆ ಮತ್ತು ಮಕ್ಕಳ ಅಪಹರಣ. ಈ ಎಲ್ಲವನ್ನ ಕ್ಲಿಯರ್ ಮಾಡೋಕೆ ಅವನಿಗಿರುವ ಸಮಯ ಕೇವಲ 36 ಗಂಟೆ. ಈ ಕಡಿಮೆ ಸಮಯದಲ್ಲಿ ಮಾರ್ಕ್ ಹೇಗೆ ಆಟ ತಿರುಗಿಸ್ತಾನೆ, ದುಷ್ಟರನ್ನ ಹೇಗೆ ಬಟ್ಟ ಹಾಕ್ತಾನೆ ಅನ್ನೋದೇ ಸಿನಿಮಾ. ಕಿಚ್ಚ ಸುದೀಪ್ ಈ ಸಿನಿಮಾದಲ್ಲಿ ಪಕ್ಕಾ ಮಾಸ್ ಮೋಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಗಡ್ಡ, ಬಾಡಿ ಲ್ಯಾಂಗ್ವೇಜ್, ನಡೆ, ನೋಟ ಎಲ್ಲವೂ ಫ್ಯಾನ್ಸ್ಗಾಗಿ. ಸಸ್ಪೆಂಡ್ ಪೊಲೀಸ್ ಅಧಿಕಾರಿಯ ಪಾತ್ರಕ್ಕಿರುವ ಮಿತಿಗಳ ನಡುವೆಯೂ ಸುದೀಪ್ ತಮ್ಮ ಸ್ಟೈಲ್ ಕಮ್ಮಿ ಮಾಡಿಲ್ಲ. ಫೈಟ್ಗಳು, ಚೇಸ್ ಸೀನ್ಗಳು, ಮಧ್ಯೆ ಬರುವ ಮಾಸ್ ಡೈಲಾಗ್ಗಳು ಥಿಯೇಟರ್ನಲ್ಲಿ ಸೀಟಿ ಹೊಡೆಯೋ ಥರ ಇದೆ. ಮ್ಯಾಕ್ಸ್ನಲ್ಲಿ ಇದ್ದ ಆ ಆಕ್ರೋಶ ಇಲ್ಲೂ ಮುಂದುವರೆದಿದೆ. ಇನ್ನೊಂದು ಪ್ಲಸ್ ಅಂದ್ರೆ ಕಲಾವಿದರ ಬಳಗ. ಈ ಬಾರಿ ಸುದೀಪ್ ಒಬ್ಬರೇ ಎಲ್ಲವನ್ನ ಹೊತ್ಕೊಂಡಿಲ್ಲ. ವಿಲನ್ ಗ್ಯಾಂಗ್ ಸಾಕಷ್ಟು ಸ್ಟ್ರಾಂಗ್. ನವೀನ್ ಚಂದ್ರ, ವಿಕ್ರಾಂತ್, ಗುರು ಸೋಮಸುಂದರಂ, ಶೈನ್ ಟಾಮ್ ಚಾಕೋ, ಯೋಗಿ ಬಾಬು ಎಲ್ಲರೂ ತಮ್ಮ ತಮ್ಮ ಪಾತ್ರದಲ್ಲಿ ಇಂಪ್ರೆಸ್ ಮಾಡ್ತಾರೆ. ವಿಶೇಷವಾಗಿ ನವೀನ್ ಚಂದ್ರ ತೆರೆ ಮೇಲೆ ಇದ್ದಷ್ಟು ಹೊತ್ತು ಭಯ ಹುಟ್ಟಿಸ್ತಾರೆ. ಗುರು ಸೋಮಸುಂದರಂ ಪಾತ್ರವನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬಳಸಬಹುದಿತ್ತು ಅನ್ನೋ ಫೀಲಿಂಗ್ ಬರುತ್ತೆ. ಯೋಗಿ ಬಾಬು ಕೆಲವೆಡೆ ನಗಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಗೋಪಾಲ್ ಕೃಷ್ಣ ದೇಶಪಾಂಡೆ, ರಘು ರಾಮನಕೊಪ್ಪ ಕೊಡುವ ಟ್ವಿಸ್ಟ್ಗಳು ಕತೆಗೆ ಇಂಟ್ರೆಸ್ಟಿಂಗ್ ಹೆಚ್ಚಿಸುತ್ತವೆ. ರೋಶಿನಿ ಪ್ರಕಾಶ್, ಅರ್ಚನಾ ಕೊಟ್ಟಿಗೆ, ದೀಪ್ಶಿಕಾ ತಮ್ಮ ಪಾತ್ರಗಳಿಗೆ ನ್ಯಾಯ ಮಾಡಿದ್ದಾರೆ. ಟೆಕ್ನಿಕಲ್ ಸೈಡ್ನಲ್ಲಿ ಸಿನಿಮಾ ಚೆನ್ನಾಗಿ ನಿಂತಿದೆ. ಶೇಖರ್ ಚಂದ್ರ ಅವರ ಕ್ಯಾಮ್ರಾ ವರ್ಕ್ ಸಿನಿಮಾ ತುಂಬಾ ರಾ ಫೀಲ್ ಕೊಡುತ್ತೆ. ಡಾರ್ಕ್ ಟೋನ್ಗಳು, ನೈಟ್ ಸೀನ್ಗಳು ಚೆನ್ನಾಗಿ ಮೂಡ್ ಬಂದಿವೆ. ಕಲಾ ನಿರ್ದೇಶಕ ಶಿವಕುಮಾರ್ ಜೆ ಕೆಲಸ ಕೂಡ ಕಣ್ಣಿಗೆ ಬೀಳುತ್ತೆ. ಅಜನೀಶ್ ಲೋಕನಾಥ್ ಹಿನ್ನೆಲೆ ಸಂಗೀತ ಸಿನಿಮಾ ವೇಗ ಹೆಚ್ಚಿಸೋದಕ್ಕೆ ದೊಡ್ಡ ಸಪೋರ್ಟ್. ಹಾಡುಗಳು ಕಡಿಮೆ ಇದ್ರೂ ದಾದಾ ಯಾರ್ ಗೊತ್ತಾ, ಮಸ್ತ್ ಮಲೈಕಾ ಹಾಡುಗಳು ಚೆನ್ನಾಗಿ ವರ್ಕ್ ಆಗುತ್ತವೆ. ಇನ್ನು ಈ ಸಿನಿಮಾದಲ್ಲಿ ಕಾಮಿಡಿ ಟ್ರ್ಯಾಕ್, ರೊಮ್ಯಾನ್ಸ್ ಅಂತ ಸಮಯ ವ್ಯರ್ಥ ಮಾಡಿಲ್ಲ. ಅದೇ ಕಾರಣಕ್ಕೆ ಕಥೆ ಪಟಪಟನೆ ಮುಂದೆ ಹೋಗುತ್ತೆ. ಕೆಲವೆಡೆ ಲಾಜಿಕ್ ಪ್ರಶ್ನೆ ಬರಬಹುದು, ಆದರೆ ಅದನ್ನ ಯೋಚನೆ ಮಾಡೋಕೆ ಅವಕಾಶ ಕೊಡದೆ ಮುಂದಿನ ಸೀನ್ಗೆ ಕರೆದೊಯ್ಯುತ್ತಾರೆ. ಅದೇ ಈ ಸಿನಿಮಾದ ದೊಡ್ಡ ಪ್ಲಸ್ ಕೂಡ. ಮೈನಸ್ ಕಡೆ ನೋಡಿದ್ರೆ ಎಮೋಷನಲ್ ಕನೆಕ್ಷನ್ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಹೀರೋ ಪಾತ್ರವನ್ನ ಸೂಪರ್ ಹೀರೋ ಸ್ಟೈಲ್ ಅಲ್ಲಿ ತೋರಿಸಿರೋದ್ರಿಂದ ನೈಜತೆ ಕಡಿಮೆ ಆಗಿದೆ. ಕ್ಲೈಮ್ಯಾಕ್ಸ್ ಕಡೆ ಎಮೋಷನಲ್ ಡ್ರಾಮಾ ಬರುತ್ತೆ, ಆದರೆ ಅಲ್ಲಿ ಬೇಕಾದಷ್ಟು ಭಾವ ತೀವ್ರತೆ ತಟ್ಟುವುದಿಲ್ಲ. ಡೈಲಾಗ್ಗಳಲ್ಲಿ ನಷ್ಟು ಪಂಚ್ ಇದ್ದಿದ್ರೆ ಅಭಿಮಾನಿಗಳಿಗೆ ಮತ್ತಷ್ಟು ಕಿಕ್ ಸಿಗ್ತಾ ಇರ್ತಿತ್ತು. ಮ್ಯಾಕ್ಸ್ನಿಂದ ಸಂಪೂರ್ಣ ಬೇರೆ ಅನುಭವ ಬಯಸುವವರಿಗೆ ಮಾರ್ಕ್ ಸ್ವಲ್ಪ ನಿರಾಸೆ ಕೊಡಬಹುದು. ಒಟ್ಟಾರೆ ಹೇಳ್ಬೇಕಂದ್ರೆ ಮಾರ್ಕ್ ಅಪ್ಪಟ ಮಾಸ್ ಆಕ್ಷನ್ ಸಿನಿಮಾ. ಕಥೆಯಲ್ಲಿ ಹೊಸತನ ಕಡಿಮೆ ಇದ್ರೂ ಪ್ರಸ್ತುತಿ, ವೇಗ ಮತ್ತು ಸುದೀಪ್ ಸ್ಟೈಲ್ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಮ್ಯಾಕ್ಸ್ ಇಷ್ಟಪಟ್ಟವರಿಗೆ ಇದು ಖಂಡಿತ ಇಷ್ಟವಾಗುತ್ತೆ. ಕಿಚ್ಚ ಸುದೀಪ್ ಅಭಿಮಾನಿಗಳಿಗಂತೂ ಇದು ಫುಲ್ ಮಾರ್ಕ್ಸ್ ಎಂಟರ್ಟೈನ್ಮೆಂಟ್. ಥಿಯೇಟರ್ಗೆ ಹೋಗಿ ಸಿಟಿ ಹೊಡೆಯೋ ಮಾಸ್ ಸಿನಿಮಾ ನೋಡಬೇಕು ಅಂದ್ರೆ ಮಾರ್ಕ್ ಒಮ್ಮೆ ಟ್ರೈ ಮಾಡಬಹುದಾದಂಥ ಸಿನಿಮಾ ಅಂತಲೇ ಹೇಳಬಹುದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.